ನಗರದ ವೈಎನ್ ಹೊಸಕೋಟೆಯ ಎಂವಿ ಪ್ರಕಾಶ್ ರವರು ತಯಾರಿ ಮಾಡಿದ ರೈನ್ಬೋ ಕಲಾಂಜಲಿ ಸೀರೆ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆಯುವ ಮೂಲಕ ವಿಶೇಷ ಸೀರೆ ನೇಯ್ಗೆ ಮಾಡಿದ ನೇಕಾರರಾಗಿದ್ದಾರೆ. ಹಾಗಿದ್ರೆ ಈ ಸೀರೆಯಲ್ಲಿ ಅಂತದೇನಿತ್ತು, ಈ ಸ್ಟೋರಿ ನೋಡಿ. ತುಮಕೂರು ಜಿಲ್ಲೆಯ ತಿಪಟೂರು, ಗುಬ್ಬಿ, ವೈಎನ್ ಹೊಸಕೋಟೆ, ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ರೇಷ್ಮೆ ಸೀರೆಯನ್ನ ನೇಯ್ಗೆ ಮಾಡುವಂತಹ ನೇಕಾರರು ಸಾವಿರಾರು ಕುಟುಂಬಗಳಿವೆ. ಇಲ್ಲಿ ತಯಾರಾಗುವಂತಹ ಸೀರೆಗಳು ದೇಶದ ನಾನಾ ಭಾಗಗಳಿಗೆ ರಫ್ತಾಗುವ ಮೂಲಕ ತನ್ನದೇ ಆದ ಆರ್ಥಿಕ ಶಕ್ತಿಯನ್ನ ತುಂಬಿಕೊಂಡಿದೆ. ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಹಲವು ದಶಕಗಳಿಂದ ಉತ್ತಮ ಗುಣಮಟ್ಟದ ಕೈಮಗ್ಗ ರೇಷ್ಮೆ ಸೀರೆಗಳಿಗೆ ಹೆಸರುವಾಸಿಯಾಗಿದೆ. ವೈಎನ್ ಹೊಸಕೋಟೆ ನೇಕಾರರಿಗೆ ಮತ್ತೊಮ್ಮೆ ರಾಜ್ಯ ಮಟ್ಟದ ಉತ್ತಮ ನೇಕಾರ ಪ್ರಶಸ್ತಿ ದೊರೆತಿರುವುದು ನಮ್ಮ ವೃತ್ತಿಗೆ ಗೌರವವಾಗಿದೆ ಎಂದು ಸ್ಥಳೀಯ ನೇಕಾರರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿನ ನೇಕಾರ ಎಂವಿ ಪ್ರಕಾಶ್ ಆಕರ್ಷಕ ರೇಷ್ಮೆ ಸೀರೆ ನೇಯುವ ಮೂಲಕ 2024-25ನೇ ಸಾಲಿನ ರಾಜ್ಯ ಮಟ್ಟದ ಉತ್ತಮ ನೇಕಾರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೈಮಗ್ಗ ಮತ್ತು ಜವಳಿ ಇಲಾಖೆಯು ಪ್ರತಿ ವರ್ಷ ರಾಜ್ಯ ಮಟ್ಟದಲ್ಲಿ ಉತ್ತಮ ನೇಕಾರರನ್ನ ಗುರುತಿಸಿ ಪ್ರಶಸ್ತಿ ಪ್ರದಾನ ಮಾಡುತ್ತಾ ಬರುತ್ತಿದೆ. ಈ ವರ್ಷ ವೈಎನ್ ಹೊಸಕೋಟೆಯ ಎಂವಿ ಪ್ರಕಾಶ್ ನೇಯ್ದಿರುವ ರೈನ್ಬೋ ಕಲಾಂಜಲಿ ಎನ್ನುವ ಸೀರೆ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಅವರಿಗೆ ರಾಜ್ಯ ಮಟ್ಟದ ಉತ್ತಮ ನೇಕಾರ ಪ್ರಶಸ್ತಿ ತಂದುಕೊಟ್ಟಿದೆ. ಬೆಂಗಳೂರಿನಲ್ಲಿ ನಡೆದ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯಲ್ಲಿ ಪ್ರಶಸ್ತಿ ಪ್ರದಾನ ನಡೆದಿದ್ದು, ಪ್ರಶಸ್ತಿ ಪತ್ರ, ಫಲಕ ಮತ್ತು 25,000 ನಗದು ಹಣವನ್ನು ಪ್ರಶಸ್ತಿ ಒಳಗೊಂಡಿದೆ. ಹಾಗೂ ಮಾಸಿಕ 8,000 ರೂಪಾಯಿಗಳಂತೆ ವಾರ್ಷಿಕ 96,000 ರೂಪಾಯಿಗಳ ಮಾಶಾಸನವನ್ನು ಪ್ರಶಸ್ತಿ ವಿಜೇತರಿಗೆ ಜೀವಿತಾವಧಿಯವರೆಗೂ ನೀಡಲಾಗುತ್ತದೆ. ಈ ಸೀರೆ ನೇಯಲು ಸುಮಾರು 2 ತಿಂಗಳ ಕಾಲಾವಧಿ ಬೇಕಾಗುತ್ತದೆ. ಜೊತೆಗೆ 21 ಲಾಡಿಗಳ ಪೈಕಿ ಒಂದರಲ್ಲಿ ಸಿಲ್ವರ್ ಜರಿ, ಮತ್ತೊಂದರಲ್ಲಿ 1 ಗ್ರಾಂ ಗೋಲ್ಡ್ ಜರಿ ಸೇರಿದಂತೆ ವಿವಿಧ ಬಣ್ಣಗಳ ರೇಷ್ಮೆ ನೂಲು ಇರುತ್ತದೆ. ಸುಂದರವಾದ ಬಳ್ಳಿಗಳು, ರೈನ್ಬೋ ಕಲರ್ಗಳು, ಆನೆ ಮತ್ತು ನವಿಲುಗಳಿಂದ ಕೂಡಿ ಚಿತ್ತಾಕರ್ಷಕ ಸೀರೆ ಮೂಡಿಬಂದಿದೆ. ಅತ್ಯಂತ ಶ್ರಮ ಮತ್ತು ನೈಪುಣ್ಯತೆಯಿಂದ ಕೂಡಿರುವ ಈ ಸೀರೆಯ ಬೆಲೆ ಸುಮಾರು 85,000 ಎಂದು ಅಂದಾಜಿಸಲಾಗಿದೆ. ಈ ಸೀರೆಯನ್ನು 60 ದಿನ ತೆಗೆದುಕೊಂಡಿದ್ದೇವೆ. ಎಲ್ಲ ಕೈಯಿಂದನೇ ಕೆಲಸ ಮಾಡೋದು. 21 ಲಾಳಿಗಳಿಂದ ಕುಟ್ಟು ತೆಗೆದು ಕೆಲಸ ಮಾಡಿದ್ದೇವೆ. ಅದಕ್ಕೆ 60 ದಿನ ಆಗೈತೆ. 40 ವರ್ಷಗಳಿಂದ ಕೈಮಗ್ಗನೇ ಇರ್ತಾ ಇದ್ದೇನೆ. ಅದರ ಶ್ರಮ ಗುರುತಿಸಿ ಸರ್ಕಾರ ನನಗೆ ರಾಜ್ಯ ಪ್ರಶಸ್ತಿ ಕೊಟ್ಟಿದೆ. ಈ ಪ್ರಶಸ್ತಿ ಬರಲು ಅವಕಾಶ ಮಾಡಿಕೊಟ್ಟ ಗೋವರ್ಧನ ಅವರಿಗೆ ನನ್ನ ಧನ್ಯವಾದಗಳು. ಗ್ರಾಮದ ನೇಕಾರರನ್ನ ಗುರುತಿಸಿ ರಾಜ್ಯ ಪ್ರಶಸ್ತಿ ನೀಡಿರುವುದು ಸಂತೋಷದ ವಿಷಯವಾಗಿದ್ದು, ಇದರಿಂದ ಮತ್ತಷ್ಟು ನೇಕಾರರಿಗೆ ಸ್ಫೂರ್ತಿ ಸಿಗಲಿದೆ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.